ಅರೆ ಪ್ರವೀಣ ಮತ್ತೆ ರೇವಣ್ಣ ಏನಿವತ್ತು ಫುಲ್ ಖುಷಿ ನೀವು? ಹೌದಕ್ಕ, ಫುಲ್ ಖುಷಿಯಲ್ಲಿ. ಯಾಕೆ ಯಾಕೆ ಯಾಕೆ? ಇದು ಪರ್ಫಾರ್ಮೆನ್ಸ್ ರೌಂಡ್ ಅಲ್ಲಕ್ಕ, ಒಂಥರ ಗತ್ತಲ್ಲಿದ್ರೆ ಪರ್ಫಾರ್ಮೆನ್ಸ್ ಅಕ್ಕ. ಗೊತ್ತಾಗಿತ್ತು ಪರ್ಫಾರ್ಮೆನ್ಸ್ ನಿಜ. ಆ್ಯಂಡ್ ರೇವಣ್ಣ ಮತ್ತೆ ಪ್ರವೀಣ ನೀವಿಬ್ರು ಇವತ್ತು ಹೆಂಗ್ ಡಾನ್ಸ್ ಮಾಡಿದ್ರಿ ಅಂದ್ರೆ, ಜಡ್ಜಸ್ಸು, ನಮ್ಮ ಜೂರಿ, ಮೆಂಟರ್ಸು, ಪಾಲಿಸರು, ಆಡಿಯನ್ಸು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಆಡ್ತಿದ್ದಾರೆ ನಿಮ್ಗೋಸ್ಕರ. ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ನೀವು ರೇವಣ್ಣ? ಅದೆಲ್ಲ ಮಂಜು ಮಾಸ್ಟರ್ ಲೀಲೆ ಅಕ್ಕ. ಮಂಜು ಮಾಸ್ಟರ್ ಲೀಲೆ. ಏನ್ ಹೇಳ್ತಾರೆ ಮಂಜು ಮಾಸ್ಟರ್ ಡಾನ್ಸ್ ಹೇಳ್ಕೊಳ್ಬೇಕಾರೆ? ನಾನು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾನು ಬರ್ತಿದ್ದಿಲ್ಲ. ಮಂಜು ಮಾಸ್ಟರ್ ಅವ್ರ ಜೊತೆ ಇರೋ ಎಲ್ಲ ಅಣ್ಣಗಳು ತುಂಬಾ ಪ್ರೀತಿಯಿಂದ ಡ್ಯಾನ್ಸ್ ಹೇಳ್ಕೊಟ್ರು. ಆದ್ರೆ ಮಂಜು ಸರ್ದೊಂದು ಡೈಲಾಗ್ ಇದೆ ಗೊತ್ತಾ ಅಕ್ಕ? ಏನ್ 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 ರೇವಣ್ಣ? ರೇವಣ್ಣ ದೇವ್ರಿಗೆ ಅನ್ಕೊಳೋ, ರೇವಣ್ಣ ದೇವ್ರಿಗೆ ಅನ್ಕೊಳೋ. ಏ ಮಂಜು, ಇಲ್ಲೂ ಬಿಟ್ಟಿಲ್ಲ ಮಂಜು, ನಿನ್ ಬಾ ಮಂಜು. ನಮ್ಮ ಮಂಜು ಮಾಸ್ಟರು, ನಮ್ಮ DKD ಸ್ವೀಟ್ ಹಾರ್ಟ್, ನಮ್ಮ ಮಂಜು ಮಾಸ್ಟರ್. ನೋಡಿ, ನಿಜವಾಗ್ಲೂ ದೇವರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ಮಂಜು ಮಾಸ್ಟರು ಇವತ್ತು ಆ ರೂಪದಲ್ಲಿ ಬಂದು ರೇವಣ್ಣಂಗೆ ಹಾಗೂ ಪ್ರವೀಣನ್ಗೆ ಇಷ್ಟು ಅದ್ಭುತವಾಗಿ ಡಾನ್ಸ್ ಹೇಳ್ಕೊಡೋದು. ಬಿಕಾಸ್ ಇಟ್ಸ್ ಬಿಗ್ ಚಾಲೆಂಜ್, ತುಂಬ ದೊಡ್ಡ ಚಾಲೆಂಜಿಂಗ್ ಆದಂಥ ಒಂದು ವಿಷಯ. ರೇವಣ್ಣನಿಗೆ ಅದು ತುಂಬ ದೊಡ್ಡ ವಿಷಯ. ಅದು ಅವರಿಗೆ ಪಾಪ ಅವ್ರು ಡಾನ್ಸ್ ಹೇಳ್ಕೊಡೋದು ಒಂದು ಕಡೆ, ಕಲಿಯೋದು ಒಂದು ಕಡೆ. ಆ್ಯಂಡ್ ರೇವಣ್ಣ ಪ್ರವೀಣ ಅವಾಗವಾಗ ಹಿಂಗಿಟ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅದು ದೇವರೇ ಯಾರನ್ನೂ ಅವ್ರ ರೂಪದಲ್ಲೇ ಬರೋ ಥರ ಮಾಡ್ತಾರೆ. ಸೊ ಮಂಜು ಮಾಸ್ಟರ್ ಈ ಪ್ರೋಗ್ರಾಮಲ್ಲಿ, ಈ ಡ್ಯಾನ್ಸಲ್ಲಿ ನಿಜವಾಗ್ಲೂ ಯು ಆರ್ ದ ಗಾಡ್ ಮಾಸ್ಟರ್. ಸೂಪರ್ ಮಂಜು ಮಾಸ್ಟರ್. ಗುರುಜಿ, ಎಷ್ಟು ಖುಷಿ ಆಯ್ತು ಇವರ ಪರ್ಫಾರ್ಮೆನ್ಸ್ ನೋಡಿ. ರೇವಣ್ಣ ಸೂಪರ್, ತುಂಬಾ ಇಷ್ಟ ಆಗಿತ್ತು ನಿನ್ ಕುಣಿಯೋದು. ತುಂಬಾ ಕಷ್ಟ ಅನ್ಸಿದ್ ಸ್ಟೆಪ್ ಯಾವುದು? ಅದು ಹೆಂಗವಳೋ ದುಂಡು ದುಂಡು ಕೊಬ್ಬದ್ ಕೋರಿ ಬರ್ತಿಲ್ಲ ಸರ್, ಅದನ್ನ ಹೇಳ್ಕೊತೀನಿ. ಯಾಕೆಂದ್ರೆ ಈ ಸಂಗೀತನ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದ್ರೆ ಅದು ವಾಟ್ ಎವರ್ ಇಟ್ ಈಸ್ ಡ್ಯಾನ್ಸ್. ಆಮೇಲೆ ಕರೆಕ್ಟ್ ಆಗಿ ನಿನಗೆ ಕಂಪನಿ ಕೊಟ್ಟಿದ್ದು ಪ್ರವೀಣ. ಆಕ್ಚುಲಿ ಒಳ್ಳೆ ಕಾಂಬಿನೇಷನ್. ಅವನು ಪಕ್ಕ ಎಕ್ಸ್ಪ್ರೆಸಿವ್ ಸಿಂಗಿಂಗ್ ಇದ್ರೆ ಈ ಒಂದು ಎಕ್ಸ್ಪ್ರೆಸಿವ್ ಪರ್ಫಾರ್ಮೆನ್ಸ್. ಸೂಪರ್ ಗೈಸ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಜನ್ಯಾಜಿ, ಈ ರೇವಣ್ಣ ಅವ್ರು ಏನಂದ್ರೆ, ಈಗ ನ್ಯೂ ಇಯರ್ ಅಂದಿದ ತಕ್ಷಣ ಎಲ್ರು ಏನ್ ನಿಮ್ ರೆಸೊಲ್ಯೂಷನ್ ಅಂತ ನನ್ಗನ್ಸುತ್ತೆ. ರೇವಣ್ಣ ಅವ್ರ ಪರ್ಫಾರ್ಮೆನ್ಸ್ ಇವತ್ತು ನೋಡಿದ್ರೆ, ರೇವಣ್ಣನ ತರ ನಾವು ರೆಸೊಲ್ಯೂಷನ್ ಎಲ್ಲ ತಗೊಳ್ದೆ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ತಗೊಂಡ್ಬಿಟ್ರೆ ಜೀವನದಲ್ಲಿ ಹ್ಯಾಪಿನೆಸ್ ಅಡಿಷನ್ ಆಗೋಗ್ಬಿಡುತ್ತೆ. ರೇವಣ್ಣ, ಯು ಆರ್ ಅನ್ ಇನ್ಸ್ಪಿರೇಷನ್. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಗೊತ್ತಾ? ಅದೇನೋ ಅದು ಚುಕ್ಕಿತಾರೆ ಅಂತೆ. ನನ್ಗೆ ಅಷ್ಟು ಡ್ಯಾನ್ಸರ್ಸ್ ಎಲ್ಲರೂ ಇದ್ದಾರೆ, ಬಟ್ ರೇವಣ್ಣನಿಂದ ಕಣ್ಣು ಆ ಕಡೆ ಹೋಗ್ತಾನೆ ಇಲ್ಲ. ಅವನ ಮುಖದಲ್ಲಿ ನಗು ಇದೆಯಲ್ಲ, ಆ ಬೆಳಕು, ಅದು ಅಜಯ್ ಅವರ ಆಶ್ರಮದಲ್ಲಿ ಇರೋರಿಗೆ ಮಾತ್ರ ಸ್ಪೆಷಲ್ ಆಗಿ ಅಜಯ್ ಅವರು ಆಶೀರ್ವಾದ ಮಾಡಿದಂಥ ಒಂದು ನಗುವಿನ ಬೆಳಕು ಅದು. ಥ್ಯಾಂಕ್ ಯು ರೇವಣ್ಣ, ಯು ಆರ್ ಅಮೇಝಿಂಗ್. ಇಬ್ಬರು ಅಷ್ಟೇ. ಪ್ರವೀಣ್, ನೀನೇನು ಕಮ್ಮಿ ಇಲ್ಲ. ನೀನು ಅವ್ನು ಹಾಡ್ಬೇಕಾದ್ರೆ ಒಂದು ಕೂತಿ ಎದ್ಬಿಟ್ಟಲ್ಲ, ಅದು ಯಾವುದೋ ಒಂದು ಎಕ್ಸಸೈಸ್ ಮಾಡ್ರ. ಆ್ಯಂಡ್ ಮಾಸ್ಟರ್, ನಮ್ಮ ಮಕ್ಕಳಿಗೆ ನೀವೇ ದೇವರು. ನಾನು ಯೋಚನೆ ಮಾಡ್ತಿದ್ದೆ, ಮಾಸ್ಟರ್ ಹೆಂಗೆ ಹೇಳ್ಕೊಟ್ಟಿರ್ತಾರೆ, ಏನು ಹೆಂಗೆ ಅವ್ರು ಕನ್ವೆ ಮಾಡಿರ್ತಾರೆ ಅಂತ. ಯು ಆರ್ ದ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಮಂಜು, ವೆಲ್ಕಮ್. ವಂಡರ್ಫುಲ್, ಒಳ್ಳೆ ಕೆಲಸ ಮಾಡಿದ್ದೀರಿ. ರೇವಣ್ಣ ಸರ್ ನಮಸ್ತೆ. ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಇಬ್ಬರಿಗೂ ಒಂದಲ್ಲ ಒಂದು ರೀತಿಯ ತೊಂದರೆ ಇದೆ. ಇವಂಥವರ ಬದುಕಿನಲ್ಲಿ ಅಲ್ಲಲ್ಲಿ GSGಗಳು ಬರ್ತಾರೆ. ಯು ನೋ ವಾಟ್ ಈಸ್ GSG? ಗಾಡ್ ಸೆಂಟ್ ಗುರು. ನಿಜ. ಅವ್ರು ಬಯಸದೇ ಇದ್ರು ಅವ್ರನ್ನ ನೋಡಿ, ಅವ್ರಿಗಿರುವ ತಾಪತ್ರಯವನ್ನು ಕಂಡು ಅವ್ರಿಗೆ ಸಹಾಯ ಮಾಡೋದಕ್ಕೆ ಇಂಥ GSGಗಳು ಅವ್ರ ಜೀವನ ಪೂರ್ತಿ ಬರ್ತಲೇ ಇರ್ತಾರೆ. ಮಂಜು, ಯು ಆರ್ ಎ GSG, ಗಾಡ್ ಸೆಂಟ್ ಗುರು. ಇವತ್ತು ನಿಮ್ಮ ಆಶಯ ಅಲ್ಲಿ ಫಲಿಸಿದೆ. ಗಾಡ್ ಬ್ಲೆಸ್ ಯು ಡಿಯರ್. ನಮ್ಮ ಹತ್ರ ಇರೋದು ಇದೊಂದೇನಪ್ಪ, ಮಂಜು ಮಾಸ್ಟರ್, ಮಹಾಗುರುಗಳು ಎಷ್ಟು ಅದ್ಭುತವಾದಂಥ ಮಾತು ಹೇಳಿಬಿಟ್ರು, ಗಾಡ್ ಸೆಂಟ್ ಗುರು ಅಂತ ಹೇಳಿ. ಖುಷಿ ಆಗುತ್ತೆ ಮ್ಯಾಮ್, ತುಂಬ ಖುಷಿ ಆಗುತ್ತೆ. ಆಮೇಲೆ ಹೇಳ್ಕೊಡ್ಬೇಕಾದ್ರು ಅಷ್ಟೇ ಮ್ಯಾಮ್, ವೆರಿ ಆಕ್ಟಿವ್ ಮ್ಯಾಮ್. ಹೇಳಿದ ತಕ್ಷಣ ಸರ್ ಹೀಗೆ ಅಲ್ವಾ ಸರ್, ಹೀಗೆ ಅಲ್ವಾ ಸರ್, ಬೇಗ ಕಲಿತಾ ಇದ್ರು. ಆ್ಯಂಡ್ ಸುಸ್ತಾಗ್ತಿದ್ಯಾ, ಆಗ್ತಾ ಇಲ್ವಾ
ಸರ್ ನಂಗೆ ಖುಷಿ ಆಗ್ತಿದೆ ಸರ್ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಆ ಖುಷಿ ನೋಡೋಕೆ ನಮ್ಗೇನೋ ಒಂಥರ ಖುಷಿ ಮ್ಯಾಮ್. ಆವಾಗ ನಮಗೂ ಇನ್ನೂ ಉತ್ಸಾಹ ಆಗುತ್ತೆ, ಬಾರ ಬೇಡ ಹೀಗೆ ಮಾಡೋಣ ಅಂತ. ಇಟ್ ವಾಸ್ ಗ್ರೇಟ್ ಟೈಮ್ ವಿತ್ ದೆಮ್. ಖುಷಿ ಆಯ್ತು ಮ್ಯಾಮ್, ನಂಗೆ ತುಂಬ ಖುಷಿ ಆಯಿತು. ಸೂಪರ್ ಮಂಜು ಮಾಸ್ಟರ್. ಆ್ಯಕ್ಚುಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಹತ್ರ ನಮ್ಮ ಜೊತೆ ಮಂಜು ಮಾಸ್ಟರ್, ಪವನ್ ಮಾಸ್ಟರ್ ಅಂಥ ಕೊರಿಯೋಗ್ರಾಫರ್ಸ್ ನಮ್ಮ ವೇದಿಕೆಯಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ವಾಹಿನಿ, ನಮ್ಮ ಕುಟುಂಬದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಮಂಜು ಮಾಸ್ಟರ್. ಥ್ಯಾಂಕ್ ಯು ಮಂಜು ಮಾಸ್ಟರ್, ಥ್ಯಾಂಕ್ ಯು. ರೇವಣ್ಣ, ಏನಿಬ್ರು ಫ್ರೆಂಡ್ಸ್ ಅಂತೆ ನೀವು ಪ್ರವೀಣ, ಫುಲ್ಲು ಕುಚ್ಚಿಕ್ಕು. ಈಗ ಕುಚ್ಚಿಕ್ಕು ಗೆಳೆಯರಿಗೆ ಒಂದು ಅಡ್ಡ ಹೆಸರು ಇದ್ದೇ ಇರುತ್ತಲ್ಲ, ಪ್ರವೀಣನಿಗೆ ಏನು ಅಡ್ಡ ಹೆಸರಿದೆ? ನಿಟ್ ನೇಮ್ ಅಕ್ಕ ಪ್ರವೀಣ್ ಅಂತ ಇದೆ, ಬಟ್ ನಾನು ಪವಿ ಅಂತ ಕರಿತೀನಿ. ಪವಿ ಹುಡುಗಿ ಹೆಸರು ಇಟ್ಬಿಟ್ಟವನೆ, ಪವಿ ಅಂದ್ರೆ ಅಕ್ಕ ಅವನು ಒಂಚೂರು ಹುಡುಗಿರ ವಯಸ್ಸಲ್ಲಿ ಆಡ್ತಾನೆ ಅಕ್ಕ, ಅದಕ್ಕೆ ಪವಿ ಅಂತ ಕರಿತೀನಿ ಅಕ್ಕ. ನಾನು ಕೇಳಲೇಬೇಕು ಇವಾಗ, ನೀನು ಪ್ರವೀಣ ಥರ ಅಲ್ಲ ಪವಿ ಥರ ಹಾಡು. ಆಣೆ ಮಾಡಿ ಹೇಳುತ್ತೀನಿ. ಹೇಳಮ್ಮ, ಆಣೆ ಮಾಡೇ ಹೇಳು, ಪರವಾಗಿಲ್ಲ. ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು, ನಾನೇ ಎಂಥ ಮಿಮಿಕ್ರಿ ಆರ್ಟಿಸ್ಟು, ಎಂತ mimicry ಕಂಟೆಸ್ಟೆಂಟ್ಸ್ ನನಗೆ ಕಾಂಪಿಟೇಷನ್ ಕೊಡ್ತಾ ಇದಾರಲ್ಲ ಅಂತ ವೆರಿ ಶಾಕಿಂಗ್. ಬೇಸಿಕಲಿ ಶಿ ಇಸ್ ಅ ವೆರಿ ಗುಡ್ ಮಿಮಿಕ್ರಿ ಆರ್ಟಿಸ್ಟ್. ಏನು ಹೇಮಿಜಿ ಕರೆಕ್ಟ್ ಅಲ್ಲ? ಹೇಮಿಜಿ ಕರೆಕ್ಟ್ ಆಗಿ ಹೇಳ್ತೀರಿ, ಬನ್ನಿ ಸರ್. ಕರೆಕ್ಟ್ ಆಗಿ ಹೇಳ್ತಾರೆ, ನಂದೊಬ್ಬರದ ಕರೆಕ್ಟ್ ಮಾಡೋದು ಮಾಡಬೇಡ. ಹೌದು ಸರ್, ಸೂಪರ್ ಸರ್, ಚಪ್ಪಾಳೆ ಹೊಡಿರಪ್ಪ, ಸೂಪರ್. ನಾವು ಸುಮ್ಮನೆ ಬಾಯಲ್ಲಿ ಸಾಕು, ಅವ್ರು ಮಾತಾಡ್ತಾರೆ. ಹೌದು, ಗುರುಕಿರಣ್ ಸರ್ ತರ ಮಿಮಿಕ್ರಿ ಮಾಡ್ತಿರೋದು. ಗುರುಜಿ, come on. Hey, yo, it's spot man, come on, let's rock. Come on. That's great. ಲವ್ಲಿ. ಇದಕ್ಕೆಲ್ಲ ಶಾಕ್ ಆದ್ರ ಗುರುಜಿ ನೀವು? ನಂದಿತಾ ಮೇಡಮ್ ಮಾಡೋ ಮಿಮಿಕ್ರಿ ನೀವು ನೋಡ್ಬಿಟ್ರೆ ಅಷ್ಟೇ ಕಳೆದೋಗ್ಬಿಡ್ತೀರಾ ಮೇಡಮ್. ಗುರುಜಿ ಹೆಂಗ್ ಮಾತಾಡ್ತಾರೆ? ಖಂಡಿತ ಬರಲ್ಲ, ನನ್ ಗಂಟ್ಲಿರೋ ಸ್ಥಿತಿನಲ್ಲಿ ಗರ್ಜನೆ ಆದ್ರೂ ಮಾಡಿ ತೋರಿಸಿ ಅವರಿಗೆ. ಗುರುಜಿ ಶಾಕ್ ಆಯ್ತಾ? ಈ talent ಅವ್ರಿಗೆ ಖಂಡಿತ ಗೊತ್ತಿರ್ಲಿಲ್ಲ. ಆಗ್ಬೇಕು ಅಂತ ತಾನೇ ನಮ್ಮ ನಂದಿತಾ ಅವರ ಗರ್ಜಿಸಿದ್ದು. ಶಾಕ್ ಗುರುಜಿ ಅಂತ ನಂದಿತಾ ಅಂತ ಹೇಳಿ. ನಂದಿತಾ ಅವರು, ನಮ್ಮ ಇಂದು ಅವರು, ಈ ಮಿಮಿಕ್ರಿ ಕಲೆ ಬಗ್ಗೆ ಎಲ್ಲ ಗುರುಜಿ ನಿಮ್ಮ ಅನಿಸಿಕೆ ನೋಡಿ. ಬರೀ ಮೆಂಟ್ರಿಂಗು ಸಿಂಗಿಂಗ್ ಅಷ್ಟೇ ಮಾಡ್ತಾ ಇಲ್ಲ ಅವರು, ಮಲ್ಟಿ ಟ್ಯಾಲೆಂಟೆಡ್. ಇಲ್ಲ, ನಿಮ್ದು ಒರಿಜಿನಲ್ ಗೊತ್ತಿಲ್ಲ, ಇನ್ನ ತುಂಬಾ ಟ್ಯಾಲೆಂಟ್ ಇದೆ. ಓಕೆ, ಪ್ರವೀಣ ಅಂಡ್ ರೇವಣ್ಣ ಗೋಲ್ಡನ್ ಬಜರ್ ಸಿಕ್ಕಿರೋದ್ರಿಂದ ಅಂಡರ್ಸ್ಟುಡ್ 100 out of 100. ಕಂಗ್ರ್ಯಾಚುಲೇಷನ್ಸ್. ಹೋಗಿ ಖುಷಿಯಾಗಿರಿ.